ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಗುಹ ಲಕ್ಷ್ಮಣರ ಸಂಭಾಷಣವು ಎಂಬ 51ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮಚಂದ್ರನು ಸೀತೆ ಹಾಗೂ ಲಕ್ಷ್ಮಣರೊಡನೆ ಗಂಗಾ ತೀರದ ಸಮೀಪಕ್ಕೆ ಬಂದಿದ್ದಾನೆ. ಸುಮಂತ್ರನೊಡನೆ ರಥದಲ್ಲಿ. ಆ ಸಂದರ್ಭದಲ್ಲಿ ಆ ಗಂಗಾ ತೀರದ ಸಮೀಪದಲ್ಲಿಯೇ ಇರುವ ಶ್ರೀರಾಮನ ಪ್ರಿಯಮಿತ್ರನಾದ ಗುಹನು ಸಕಲ ಸತ್ಕಾರಗಳನ್ನು ಏರ್ಪಡಿಸಿದರು. ಶ್ರೀರಾಮಚಂದ್ರನು ನಯವಾಗಿಯೇ ಅವೆಲ್ಲವನ್ನು ಸ್ವೀಕರಿಸಿ ಅಂದರೆ ಪ್ರತಿಗ್ರಹಿಸಿ ಪುನಃ ಗುಹನಿಗೆ ಆಶೀರ್ವಾದ ರೂಪಕವಾಗಿ ಅವನ್ನು ತಿರುಗಿಸಿಕೊಟ್ಟು ತಾನು ಅಲ್ಲಿದ್ದ ಹುಲ್ಲ ಹಾಸಿಗೆಯ ಮೇಲೆ ಆ ರಾತ್ರಿಯನ್ನು ಕಳೆಯುತ್ತಾನೆ. ಆಗ ತನ್ನ ಅಣ್ಣನ ರಕ್ಷಣೆಗಾಗಿ ಮನಃಪೂರ್ವಕವಾದ ಪ್ರೀತಿಯಿಂದ ರಾತ್ರಿಯೆಲ್ಲವೂ ಎಚ್ಚರದಿಂದ ಕಾಯುತ್ತಿದ್ದ ಲಕ್ಷ್ಮಣನನ್ನು ನೋಡಿ ಗುಹನು ಮರುಕಗೊಂಡು ಆತನನ್ನು ಕುರಿತು, ಅಯ್ಯ ಲಕ್ಷ್ಮಣನೇ, ಇದು ಇಲ್ಲಿ ನಿನಗಾಗಿಯೂ ಸುಖವಾದ ಹಾಸಿಗೆಯನ್ನು ಕಲ್ಪಿಸಿರುವೆನಲ್ಲವೇ? ನೀನು ಇದರಲ್ಲಿ ವಿಶ್ರಮಿಸಿಕೊಳ್ಳುವವನಾಗು. ಎಲೈ ರಾಜಕುಮಾರನೇ, ಇದರ ಮೇಲೆ ನೀನೇಕೆ ಮಲಗಿಕೊಳ್ಳಬಾರದು? ಕಾಡಿನಲ್ಲಿ ವಾಸ ಮಾಡುವ ನಾವೆಲ್ಲರೂ ಯಾವಾಗಲೂ ಕಷ್ಟಜೀವಿಗಳು. ಎಷ್ಟು ಕಷ್ಟವನ್ನಾದರೂ ಸಹಿಸಬಲ್ಲೆವು. ರಾಜಕುಮಾರನಾದ ನೀನು ಸುಖದಲ್ಲಿಯೇ ಬೆಳೆದವನಾದುದರಿಂದ ಇಂತಹ ಕಷ್ಟಗಳಿಗೆ ಅರ್ಹನಲ್ಲ. ರಾಮನ ಕಾವಲಿಗಾಗಿ ನಾವೆಲ್ಲರೂ ಎಚ್ಚರಗೊಂಡಿರುವೆವು. ನನಗೆ ರಾಮನಿಗಿಂತಲೂ ಪ್ರಿಯನಾದವನು ಭೂಮಿಯಲ್ಲಿ ಬೇರೊಬ್ಬನೂ ಇಲ್ಲವು. ಸತ್ಯವಾಗಿ ಆಣೆಯಿಟ್ಟು ಹೇಳುವೆನು, ಈ ಲೋಕದಲ್ಲಿ ನಾನು ಕೀರ್ತಿಯನ್ನಾಗಲಿ ಧರ್ಮವನ್ನಾಗಲಿ ಅರ್ಥವನ್ನಾಗಲಿ ಆತನ ಅನುಗ್ರಹದಿಂದಲೇ ಪಡೆಯಬೇಕೆಂದಿರುವೆನು. ಈ ರಾಮನು ಸೀತೆಯೊಡಗೂಡಿ ಇಲ್ಲಿ ಮಲಗಿರುವ ಕಾಲದಲ್ಲಿ ಆತನ ರಕ್ಷಣೆಗಾಗಿ ನಾನೇ ಧನುರ್ಧಾರಿಯಾಗಿ ಸುತ್ತಲೂ ಕಾವಲಿರುವೆನು. ನಾನೊಬ್ಬನೇ ಅಲ್ಲ, ನನ್ನ ಕಡೆಯವರನೇಕರು ಇಲ್ಲಿರುವರು. ಅವರೆಲ್ಲರೂ ನನಗೆ ಸಹಾಯಕರಾಗುವರು. ನಾನು ಬಹುಕಾಲದಿಂದ ಈ ಕಾಡಿನಲ್ಲಿಯೇ ಇದ್ದು ಬಳಕೆಯುಳ್ಳವನು. ಇಲ್ಲಿ ನನಗೆ ತಿಳಿಯದುದು ಒಂದೂ ಇಲ್ಲವು. ಶತ್ರುಗಳು ಎಷ್ಟೇ ದೊಡ್ಡ ಚತುರಂಗ ಸೈನ್ಯವನ್ನು ಕಟ್ಟಿಕೊಂಡು ಬಂದರೂ ನಾವು ತಡೆಯಬಲ್ಲೆವು. ಆದುದರಿಂದ ನೀನು ಸುಖವಾಗಿ ಮಲಗು ಎಂದನು. ಇದನ್ನು ಕೇಳಿ ಲಕ್ಷ್ಮಣನು ಗುಹನನ್ನು ಕುರಿತು, ಎಲೈ ಮಿತ್ರನೇ, ನೀನಿರುವಾಗ ನಮಗೆ ಭಯವೆಲ್ಲಿಯದು? ದೋಷರಹಿತನಾಗಿ ಧರ್ಮವನ್ನೇ ಮುಂದಿಟ್ಟುಕೊಂಡು ನಡೆಯುತ್ತಿರುವ ನೀನೇ ಇಲ್ಲಿ ನಮಗೆ ಬೆಂಬಲವಾಗಿರುವಾಗ ನಾವು ಸುಖವಾಗಿ ನಿದ್ರಿಸಬಹುದು ಎಂಬುದರಲ್ಲಿ ಸಂದೇಹವಿಲ್ಲ. ಆದರೂ ಅಣ್ಣನಾದ ರಾಮನು ಸೀತೆಯೊಡನೆ ಹೀಗೆ ನೆಲದ ಮೇಲೆ ಮಲಗಿದ್ದರೆ ಅದನ್ನು ನೋಡಿ ಹೇಗೆ ತಾನೇ ನಮಗೆ ನಿದ್ರೆಯು ಬಂದೀತು? ಮನಸ್ಸಿಗೆ ನೆಮ್ಮದಿಯಿಲ್ಲದ ಮೇಲೆ ಸುಖದಾಸೆಯೇನು? ಯಾವನ ವೀರ್ಯವನ್ನು ಯುದ್ಧ ಕಾಲದಲ್ಲಿ ದೇವಾಸುರರು ತಡೆಯಲಾರರೋ ಅಂತಹ ಮಹಾನುಭಾವನು ಪತ್ನಿಯೊಡಗೂಡಿ ಹುಲ್ಲಿನ ಮೇಲೆ ಮಲಗಿರುವುದನ್ನು ನೋಡಿದೆಯಾ? ದಶರಥನು ಬಹುಕಾಲದವರೆಗೂ ಮಂತ್ರಗಳನ್ನು ನಡೆಸಿ ಅನೇಕ ತಪಸ್ಸುಗಳನ್ನು ಮಾಡಿ ಯಜ್ಞಾದಿ ಕಾರ್ಯಗಳಿಂದ ಶ್ರಮಪಟ್ಟು ತನಗೆ ಸಮಾನವಾದ ಸುಲಕ್ಷಣಗಳುಳ್ಳ ಯಾವ ಪ್ರಿಯಪುತ್ರನನ್ನು ಪಡೆದನೋ ಅಂತಹ ಪುತ್ರ ರತ್ನವೇ ಕಾಡಿಗೆ ಹೋದ ಮೇಲೆ ಆ ದಶರಥನು ಇನ್ನು ಬಹುಕಾಲದವರೆಗೆ ಬದುಕಿರಲಾರನು. ಇನ್ನು ಈ ಭೂದೇವಿಯು ಶೀಘ್ರದಲ್ಲಿಯೇ ವಿಧವೆಯಾಗುವುದರಲ್ಲಿ ಸಂದೇಹವಿಲ್ಲ. ಅಂದರೆ ಭೂದೇವಿಯು ಕೂಡ ತನ್ನ ರಾಜನಾದ ದಶರಥನನ್ನು ಕಳೆದುಕೊಳ್ಳಲಿರುವನೆಂದೇ ಲಕ್ಷ್ಮಣನು ಶಂಕಿಸುತ್ತಾನೆ. ರಾಜಗೃಹದಲ್ಲಿರುವ ಸ್ತ್ರೀಯರೆಲ್ಲರೂ ಇದುವರೆಗೆ ಅನೇಕ ವಿಧದಲ್ಲಿ ಪ್ರಲಪಿಸಿ ಅದರಿಂದ ಬಳಲಿ ಸುಮ್ಮನಾಗಿರುವರು. ಈಗ ನಮ್ಮ ಮನೆಯೆಲ್ಲವೂ ನಿಶ್ಶಬ್ದವಾಗಿರುವುದೆಂದು ಎಣಿಸುವೆನು. ಕೌಸಲ್ಯೆಯಾಗಲಿ ರಾಜನಾಗಲಿ ನನ್ನ ತಾಯಿಯಾಗಲಿ ಬದುಕಿರುವರೆಂಬುದು ನನಗೆ ನಿಶ್ಚಯವಿಲ್ಲ. ಒಂದು ವೇಳೆ ಬದುಕಿದ್ರೂ ಈ ರಾತ್ರಿ ಮಾತ್ರವೇ ಬದುಕಿರಬಹುದೇ ಹೊರತು ಆಮೇಲೆ ಪ್ರಾಣವನ್ನು ನಿಲ್ಲಿಸಿಕೊಳ್ಳಲಾರರು. ನನ್ನ ತಾಯಿಯಾದ ಸುಮಿತ್ರೆಗೆ ಶತ್ರುಘ್ನನೆಂಬ ಮತ್ತೊಬ್ಬ ಮಗನಿರುವುದರಿಂದ ಆಗಾಗ ಆತನನ್ನು ನೋಡಿಕೊಂಡು ಆಕೆಯು ಒಂದು ವೇಳೆ ಬದುಕಿದ್ದರೂ ಇರಬಹುದು. ಅವಳ ವಿಷಯದಲ್ಲಿ ನಾನು ಅಷ್ಟಾಗಿ ಚಿಂತಿಸಬೇಕಾದುದಿಲ್ಲ. ರಾಮನಂತಹ ಪುತ್ರರತ್ನವನ್ನು ಪಡೆದ ಕೌಸಲ್ಯೆಯು ಎಂದಿಗೂ ಬದುಕಿರಲಾರಳು.
ಅವಳ ಚಿಂತೆಯೇ ನನ್ನನ್ನು ಬಹಳವಾಗಿ ಬಾಧಿಸುತ್ತಿರುವುದು. ರಾಜನಲ್ಲಿ ಅನುರಕ್ತನಾದ ಅನೇಕ ಪ್ರಜೆಗಳಿಂದ ತುಂಬಿ ಸುಖಾಶ್ರಯವಾಗಿರುವ ಅಯೋಧ್ಯೆಯು ದಶರಥನ ಮರಣದಿಂದ ಉಂಟಾದ ದುಃಖವನ್ನು ಸಹಿಸಲಾರದೆ ನಾಶ ಹೊಂದುವುದರಲ್ಲಿ ಸಂದೇಹವಿಲ್ಲ. ದಶರಥನು ತನಗೆ ಜ್ಯೇಷ್ಠ ಪುತ್ರನಾದ ಮಹಾತ್ಮನಾದ ಈ ರಾಮನನ್ನು ನೋಡದೆ ಹೇಗೆ ತಾನೇ ಬದುಕಿರಬಲ್ಲನು? ಆ ದಶರಥನಿಗೆ ಮರಣವೆಂಬುದೇ ನಿಜವು. ಈ ಪತಿ ವಿರಹವನ್ನು ಸಹಿಸಲಾರದೆ ಕೌಸಲ್ಯೆಯು ಪ್ರಾಣವನ್ನು ಬಿಡುವುದೇ ನಿಶ್ಚಯವು. ಇಷ್ಟು ಅನರ್ಥಗಳನ್ನು ನೋಡಿದ ಮೇಲೆ ನನ್ನ ತಾಯಿಯಾದ ಸುಮಿತ್ರೆಯು ಹೇಗೆ ತಾನೇ ಬದುಕಿರಬಲ್ಲಳು? ಏನಾದರೇನು, ಕಾರ್ಯವು ಮಿಂಚಿ ಹೋಯಿತು. ನಮ್ಮ ತಂದೆಯಾದ ದಶರಥನು ತನ್ನ ಹಿರಿಯ ಮಗನಿಗೆ ಪಟ್ಟವನ್ನು ಕಟ್ಟಿ ಸಂತೋಷಿಸಬೇಕೆಂಬ ಮನೋರಥವನ್ನು ಈಡೇರಿಸಿಕೊಳ್ಳುವುದಕ್ಕೆ ಮೊದಲೇ ಸಾಯುವನು. ಮುಖ್ಯವಾಗಿ ಕೆಲಸವೆಲ್ಲವೂ ಕೆಟ್ಟು ಹೋಯಿತು. ಅವುಗಳನ್ನು ಈಗ ನೆನೆಸಿಕೊಂಡು ಚಿಂತಿಸುವುದರಿಂದ ಫಲವೇನು? ನನ್ನ ತಂದೆಯು ಬಹುಕಾಲದಿಂದ ಮನಸ್ಸಿನಲ್ಲಿ ರಾಮನು ಹುಟ್ಟಿ ಬೆಳೆದು ವಿವಾಹಿತನಾಗಿ ಪಟ್ಟಾಭಿಷಿಕ್ತನಾಗುವನೆಂದು ಕೋರುತ್ತಿದ್ದ ಕೋರಿಕೆಗಳೆಲ್ಲವೂ ಕೆಟ್ಟು ಹೋಯಿತು. ರಾಮನಿಗೆ ರಾಜ್ಯವನ್ನು ಕೊಡದೆಯೇ ಸಾಯಬೇಕಾಗಿ ಬಂದು, ಅಯ್ಯೋ, ನಮ್ಮ ತಂದೆಗೆ ಪ್ರೇತ ಕಾರ್ಯಗಳನ್ನು ನಡೆಸುವುದಕ್ಕೂ ನಮಗೆ ಅದೃಷ್ಟವಿಲ್ಲದೆ ಹೋಯಿತಲ್ಲ. ಆತನಿಗೆ ಮರಣ ಕಾಲದಲ್ಲಿ ಮಾಡಬೇಕಾದ ಪ್ರೇತ ಕಾರ್ಯಗಳನ್ನು ಮಾಡತಕ್ಕವರೇ ಧನ್ಯರಲ್ಲವೇ? ನಮಗೆ ಈ ಧನ್ಯತೆಯೂ ಇಲ್ಲದೆ ಹೋಯಿತು. ಅತಿ ಮನೋಹರವಾದ ಅತಿ ಮನೋಹರವಾದ ಅಂಗಳಗಳುಳ್ಳದ್ದಾಗಿ, ನೇರವಾದ ಬೀದಿಗಳುಳ್ಳದ್ದಾಗಿ, ಉಪ್ಪರಿಗೆಗಳಿಂದಲೂ ಗೋಪುರಗಳಿಂದಲೂ ಅನೇಕ ಕಣಿಕಾಸ್ತ್ರೀಯರಿಂದ ಶೋಭಿತವಾಗಿ, ಆನೆ ಕುದುರೆಗಳಿಂದಲೂ ರಥಗಳಿಂದಲೂ ವಾದ್ಯ ಧ್ವನಿಗಳಿಂದಲೂ ತುಂಬಿದುದಾಗಿ, ನಿತ್ಯ ಸಂತೋಷಿಗಳಾದ ಧನಿಕರಿಂದ ಕೂಡಿದುದಾಗಿ, ಉದ್ಯಾನಗಳಿಂದಲೂ ಕ್ರೀಡಾವನಗಳಿಂದಲೂ ಶೋಭಿತವಾಗಿ ಇರುವ ಸಮಸ್ತ ಕಲ್ಯಾಣಗಳಿಗೂ ನೆಲೆಯಾದ ನಮ್ಮ ತಂದೆಯ ರಾಜಧಾನಿಯಲ್ಲಿ ಸುಖವಾಗಿ ಸಂಚರಿಸತಕ್ಕವರೇ ಭಾಗ್ಯಶಾಲಿಗಳು. ನಮಗಂತೂ ಆ ಭಾಗ್ಯವು ಇಲ್ಲದೆ ಹೋಯಿತು. ದಶರಥನು ನಾವು ಬರುವವರೆಗೂ ಬದುಕಿರುವನೇ? ನಾವು ವನವಾಸದಿಂದ ಹಿಂತಿರುಗಿ ಬಂದು ಮಹಾತ್ಮನಾದ ಆತನನ್ನು ಪುನಃ ನೋಡುವೆವೇ? ಸತ್ಯ ಪ್ರತಿಜ್ಞನಾದ ಈ ರಾಮನಿಗೆ ವನವಾಸವು ಮುಗಿದ ಮೇಲೆ ಆತನೊಡಗೂಡಿ ನಾವು ಈ ಅಯೋಧ್ಯೆಗೆ ಪುನಃ ಪ್ರವೇಶಿಸುವೆವೇ? ನಮಗೆ ಅಷ್ಟೊಂದು ಭಾಗ್ಯವು ಲಭಿಸುವುದೇ ಎಂದು ವ್ಯಸನದಿಂದ ನಾನಾ ವಿಧವಾಗಿ ಪ್ರಲಪಿಸುತ್ತಿದ್ದನು. ಹೀಗೆ ಆ ಲಕ್ಷ್ಮಣನು ಮಾತಾಡುತ್ತಿರುವಾಗಲೇ ರಾತ್ರಿಯು ಕಳೆದು ಹೋಯಿತು. ಪ್ರಜೆಗಳಿಗೆ ಹಿತನಾದ ಆ ರಾಜಕುಮಾರನು ಹೀಗೆ ತನ್ನ ತಂದೆಯಾದ ದಶರಥನನ್ನು ಸ್ಮರಿಸಿಕೊಂಡು ರಾಮನಲ್ಲಿ ತನಗಿರುವ ಮನಃಪೂರ್ವಕವಾದ ಭಕ್ತಿಯಿಂದ ಅವನ ಕಷ್ಟಗಳನ್ನು ನೆನೆಸಿಕೊಂಡು ಹೇಳಿದ ತತ್ವಾಂಶಗಳೆಲ್ಲವನ್ನು ಗುಹನು ಕೇಳಿ ರಾಮನಲ್ಲಿ ತನಗಿರುವ ಪ್ರೇಮಾತಿಶಯದಿಂದ ತಾನು ಬಹು ದುಃಖಿತನಾಗಿ ಕಳವಳ ಹೊಂದಿ ಜ್ವರದಲ್ಲಿ ನರಳುವ ಆನೆಯಂತೆ ಕೊರಗಿ ಕಣ್ಣೀರನ್ನು ಬಿಡುತ್ತಿದ್ದನು. ಇಲ್ಲಿಗೆ 51ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.